ಬಳ್ಳಾರಿಯಲ್ಲಿ ಬರದ ಛಾಯೆ ಈಗ ಮೆಣಸಿನಕಾಯಿ ಬೆಳೆಗಾರರನ್ನ ತತ್ತರಿಸಿರುವಂಥದ್ದು. ಅದರಲ್ಲೂ ಕೂಡ ಹೊಲದಲ್ಲಿ ನಾಟಿ ಮಾಡಿದ ಮೆಣಸಿನ ಏನು ಸಸಿಗಳಿದ್ದಾವೆ, ಇನ್ನೇನು 2-3 ದಿನಗಳಲ್ಲಿ ಅವು ಕೈ ಕೊಡುವಂಥ ಒಂದು ಆತಂಕ ಶುರುವಾಗಿರುವಂಥದ್ದು. ಸದ್ಯ ನಾನು ಇರ್ತಕ್ಕಂಥದ್ದು ಬಳ್ಳಾರಿ ಹೊರವಲಯದ ಈ ಒಂದು ಮೆಣಸಿನ ನಾಟಿ ಈ ಒಂದು ಕೇಂದ್ರ ಇದೆ, ಇಲ್ಲಿದ್ದೇನೆ. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಮೆಣಸಿನ ಸಸಿಗಳನ್ನು ಇಲ್ಲಿ ನಾಟಿ ಮಾಡಿರುವಂಥದ್ದು. ಮುಖ್ಯವಾಗಿ ಒಂದು ಪ್ಯಾಕೆಟ್ಗೆ 1 kg ಏನು ಮೆಣಸಿನಕಾಯಿ ಏನು ಬೀಜಕ್ಕೆ ಸುಮಾರು 1 ರಿಂದ 1.5 ಲಕ್ಷದವರೆಗೂ ಖರ್ಚಿರುತ್ತೆ. ಹಾಗಾಗಿ ರೈತರು ಕೂಡ 45 ದಿನಗಳ ಕಾಲ ಒಂದೆಡೆ ಅವುಗಳನ್ನು ನಾಟಿಯನ್ನು ಮಾಡ್ತಾರೆ. ತದನಂತರದಲ್ಲಿ ಇವುಗಳನ್ನು ತೆಗೆದುಕೊಂಡು ಹೋಗಿ ಹೊಲದಲ್ಲಿ ತಮ್ಮ ಜಮೀನುಗಳಲ್ಲಿ ನಾಟಿಯನ್ನು ಮಾಡೋಕ್ಕೆ ಸಿದ್ಧತೆ ಆಗ್ತಾ ಇರುತ್ತವೆ. ಜೊತೆಗೆ 45 ದಿನಗಳ ಒಳಗಾಗಿ ಈ ಒಂದು ಸಸಿಗಳನ್ನು ಹೊಲದಲ್ಲಿ ನೆಡಬೇಕಾಗಿತ್ತು. ಒಂದು ಕಡೆ ಬಳ್ಳಾರಿಯಲ್ಲಿ ಮಳೆ ಆಗ್ತಾ ಇಲ್ಲ, ಮತ್ತೊಂದು ಕಡೆ ತುಂಗಭದ್ರಾ ಜಲಾಶಯದಿಂದ HLC ಮತ್ತು LLC ಕಾಲುವೆಗಳಿಗೆ ಇಷ್ಟೊತ್ತಿಗಾಗಲೇ ನೀರು ಹರಿಸಬೇಕಾಗಿತ್ತು. ತುಂಗಭದ್ರಾ ಜಲಾಶಯದಲ್ಲಿ ನೀರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈಗ ರೈತರಿಗೆ ಕಾಲುವೆಗಳ ಮೂಲಕ ಏನು ಜಮೀನುಗಳಿಗೆ ನೀರು ಹರಿಸ್ತಾ ಇದ್ರು, ಅದನ್ನು ಕೂಡ ಈಗ ಬಿಡ್ತಾ ಇಲ್ಲ. ಹಾಗಾಗಿ ರೈತರು ಕೂಡ ಈಗ ನಷ್ಟಕ್ಕೆ ಶುಲ್ಕ ಇರುವಂಥದ್ದು. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗ ಜಮೀನುಗಳಲ್ಲಿ ಈ ಥರನಾಗಿ ನಾಟಿಯನ್ನು ಮಾಡಿರುವಂಥದ್ದು. ಇವುಗಳನ್ನು ತೆಗೆದುಕೊಂಡು ಹೋಗಿ ಹೊಲದಲ್ಲಿ ನಾಟಿಯನ್ನು ಮಾಡಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈಗಾಗಲೇ 42 ದಿನಗಳು ಕೂಡ ಪೂರೈಕೆ ಆಗಿರುವಂಥದ್ದು. ಒಂದು ವೇಳೆ 1 ವಾರ ಅಥವಾ ಇನ್ನೊಂದು 4 ದಿನಗಳವರೆಗೂ ಏನಾದರೂ ಇಲ್ಲೇ ಈ ಒಂದು ಸಸಿಗಳನ್ನು ಬಿಟ್ಟಿದೆ ಆದರೆ ಇವು ಹೂವಿನ ಹಂತಕ್ಕೆ ಬರುತ್ತವೆ. ಹಾಗಾಗಿ ಅವು ಎಲ್ಲವೂ ಕೂಡ ನಾಶ ಆಗುತ್ತೆ ಅನ್ನುವಂಥ ಒಂದು ರೈತರ ಅಳಲಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ಏನಾದರೂ ಕಾಲುವೆಗೆ ನೀರು ಬಿಟ್ಟಿದ್ದೆ ಆದರೆ ಅವುಗಳನ್ನು ತೆಗೆದುಕೊಂಡು ಹೊಲದಲ್ಲಿ ನಾಟಿ ಮಾಡಬಹುದು. ಜೊತೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಬೆಳೆ ಕೂಡ ಕೈ ಸೇರುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಆದರೆ ಈಗ ಸಾಕಷ್ಟು ನಷ್ಟಕ್ಕೆ ಕೂಡ ಸಿಲುಕಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ರೈತರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದನ್ನು ಯಾವಾಗ ನಾಟಿ ಮಾಡಿದ್ರಿ? ಈಗ ಒಂದು ಕಡೆ ಮಳೆ ಇಲ್ಲ, ಒಂದು ಕಡೆ ಕಾಲುವೆಗೆ ನೀರು ಬರ್ತಾ ಇಲ್ಲ, ಯಾವ ಥರ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಸರ್? ಈಗ ಕಷ್ಟ ಏನು ಭಾರಿ ಕಷ್ಟ ಅನುಭವಿಸ್ತೇವೆ ಸರ್. ಇನ್ನು ಒಂದು ಕನಿಷ್ಠ ಏನಿಲ್ಲಪ್ಪ ಅಂದ್ರೆ ಇನ್ನೊಂದು 5-6 ದಿನದೊಳಗೆ ನಾಟಿ ಮಾಡಿದ್ರೆ ನಮಗೆ ಒಳ್ಳೆ ಬೆಳೆ ಬರುತ್ತೆ, ಎಲ್ಲ ಬೇಸಿರ್ತತೆ. ಇಲ್ಲಾಂದ್ರೆ ನೀರಿಂದು ಇಲ್ಲಾಂದ್ರೆ ಭಾರಿ ಕಷ್ಟ ಆಗುತ್ತೆ ಸರ್. ಹೊಲಕ್ಕೆ 1 ಎಕರೆಗೆ 50,000 ಗುತ್ತಿಗೆ. ಅವ್ರೇನೋ ರೊಕ್ಕ ಇಸ್ಕೊಂತಾರ ಬಿಟ್ಬಿಡ್ತಾರ. ರೊಕ್ಕ ಇಸ್ಕೊಂಡು ಬಿಟ್ಟು ಆಮೇಲೆ ನಮ್ಮ ಪಾಡು ಕೇಳೋರೇ ಇಲ್ಲ. ಈ ಹಗಿ ರೆಡಿ ಮಾಡೋಕೆ ಎಷ್ಟು ಖರ್ಚು ಮಾಡಿದ್ದಾರೆ ಸರ್? ಈಗ ಸರ್ ಒಂದು ಬೆಡ್ಡಿಗೆ 12,000 ಹಿಡಿದು 15,000 ತನಕ ಬರುತ್ತೆ ಸರ್. ಮೆಣಸಿನಕಾಯಿ ಬೀಜ 1 kg ಎಷ್ಟಿದೆ? 70 ಹಿಡಿದು 80,000 ತನಕ ಐತೆ ಸರ್. 553 ಇನ್ನ ವೆರೈಟಿ ಬ್ಯಾಡಿಗೆ ವೆರೈಟಿ ತಕ್ಕಂಗೆ ಹೋದ್ರೆ 1.5 ಲಕ್ಷ ರೂಪಾಯಿ ತನಕ ಐತೆ ಸರ್. ಈಗ ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಅಂತ? ಈಗ ನೀರಿಲ್ಲ ನಾಟಿ ಮಾಡಕ್ಕೆ, ಇವಾಗೆಲ್ಲ ಬಂದ್ ನಿಂತದೆ. ಈಗ ಕನಿಷ್ಠ ಏನಿಲ್ಲಪ್ಪ ಅಂದ್ರೆ ಇನ್ನೊಂದು 10 ದಿನದಾಗ ನಾವು ಎಲ್ಲ ಇದನ್ನ ಬಿಟ್ಟು ಹೋಗ್ಬೇಕು. ಆ ಸಂದರ್ಭ ಈಗ ಬಂದತಿ. ಈಗ ಏನಾದ್ರೂ ಇನ್ನು 2-3 ದಿನದಲ್ಲಿ ಇವುಗಳನ್ನ ಕಿತ್ತು ನಾಟಿ ಮಾಡ್ಲಿಲ್ಲ ಅಂದ್ರೆ ಏನ್ ಸಮಸ್ಯೆ ಎದುರಿಸ್ತೀರಿ ಸರ್? ಬೆಳೆ ಬರಲ್ಲ ಸರಿಯಾಗಿ. ಇನ್ನ ಇದ್ರ ಜೊತೆಗೂ ಇನ್ನ ಎಂತೆಂತವೋ ಇನ್ನ ಸಮಸ್ಯೆಗಳು ಅನುಭವಿಸ್ಬೇಕಾಗತ್ತೆ. ಇಲ್ಲೇ ಹೂವು ಬಂದ್ಬಿಟ್ಟವಲ್ಲ ಸರ್ಗ, ಹೂವೇನ್ ಇಲ್ಲೇ ಬಂದ್ಬಿಟ್ಟವ. ಈಗ ಸರ್ಕಾರಕ್ಕೆ ಏನ್ ಹೇಳ್ತೀರಿ ನೀವೀಗ? ನಾ ಸರ್ಕಾರಕ್ಕೆ ಏನ್ ಹೇಳೋದು, ಪಾಣಿಗೆ ಅವ್ರು ಹಾಕಂಗಿದ್ರೆ ಬೇಡ. ಒಂದ್ ಎಳೆಕ ರೈತರು ಎಲ್ಲೆಲ್ಲಿದಾರೋ ಯಾರು ನಾಟಿ ಮಾಡ್ತಾರೋ ಅವ್ರಿಗೆಲ್ಲ ಹುಡುಕಿ ಕೊಟ್ರೆ ಬೇಯಿಸಿರ್ತಾರ ರೈತರು. ಇಲ್ಲಾಂದ್ರೆ ಭಾರಿ ಕಷ್ಟ ಅನುಭವಿಸ್ತಾರೆ. ಅವ್ರೇನು ಹೊಲ್ದಾರೇನು ನೀವೇನು ಸರ್ಕಾರ ಹಾಕ್ಬಿಡುತ್ತೆ, ಎಷ್ಟೋ ತಿಳಿದಷ್ಟು ಹಾಕ್ತಾರ. ಅವ್ರೇನು ಮಾಡ್ತಾರ, ನಮ್ಮ ಹೊಲ ನಮ್ಗೆ ಯಾಕ್ಯಾರ ಅಂತ ಹೇಳ್ತಾರ. ಕಷ್ಟ ಅನುಭವಿಸೋದು ರೈತರು. 50,000 ಗುತ್ತಿಗೆ ತಗೊಂಡಿರ್ತಾರ. ಅವ್ರಿಗೆ ಒಂದು 10-20,000 ಎಷ್ಟೋ ನಾವು ತಿಳಿದಷ್ಟು ಕೊಟ್ಟಿವಿ. ಒಬ್ಬೊಬ್ರು ಗುತ್ತಿಗೆನೇ ಅಷ್ಟು ಕೊಟ್ಬಿಟ್ಟಾರ. ಅವ್ರು ಕೊಡ್ತಾರೋ ಇಲ್ಲ ನಮಗೆ ಗ್ಯಾರಂಟಿ ಇಲ್ಲ. ನಾವೇನಪ್ಪ ಮಾಡ್ಕೊಂತ ಹೇಳ್ತಾರ ಅಷ್ಟೇ. ಇದಿಷ್ಟು ಇಲ್ಲಿನ ರೈತರು ಕೂಡ ಹಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಜಮೀನನ್ನು ಬಾಡಿಗೆ ತಗೊಂಡು, ಅಂದರೆ ನೀರಿಗೋಸ್ಕರ ಜಮೀನನ್ನು ಬಾಡಿಗೆ ತಗೊಂಡು ಈಗ ನಾಟಿಯನ್ನು ಅಂದರೆ ಅಗಿಯನ್ನು ಏನು ಮಾಡಿದ್ದಾರೆ, ಇವುಗಳು 2-3 ದಿನಗಳಲ್ಲಿ ಕಳೆದ್ರೆ ಈಗಾಗಲೇ 45 ದಿನಗಳ ಕಾಲ ಸಮೀಪ್ತಾ ಬಂದಿದೆ. ಇವುಗಳನ್ನು ಈ 2-3 ದಿನಗಳಲ್ಲಿ ಇದನ್ನು ಹೊಲಕ್ಕೆ ತೆಗೆದುಕೊಂಡು ಹೋಗದೆ ನಾಟಿ ಮಾಡದೆ ಇದ್ದಂಥ ಸಮಯದಲ್ಲಿ ಇಲ್ಲೇ ಇವು ಹೂವು ಬಂದು ಕಾಯಿ ಹಂತಕ್ಕೆ ಬರುತ್ತೆ. ಆಗ ಯಾವುದೇ ಥರನಾದಂಥ ಇದು ಜಮೀನುಗಳಲ್ಲಿ ನಾಟಿ ಮಾಡಿದ್ರು ಕೂಡ ಲಾಸ್ ಆಗುತ್ತೆ. ಹೀಗಾಗಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು. ಈ ಒಂದು ಮೆಣಸಿನಕಾಯಿ ಬೆಳೆಗಾರರಿಗೂ ಕೂಡ ಬರ ಪರಿಹಾರವನ್ನು ಒದಗಿಸಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ರೈತರು ಕೂಡ ಈಗ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.